ಕೊನೆ 2 ಪ್ರಶ್ನೆ ತಗೋತೀನಿ. ಎಸ್, ಆಮ್ ಆದ್ಮಿ ಪಾರ್ಟಿ ಸರ್, 90ರ ದಶಕದಲ್ಲಿ ಮಂಡ್ಯ, ಮೈಸೂರು, ಯಾವುದೇ ಒಂದು ನೀವು ಒಂದು ಜಾಗ ತಗೊಳ್ಳಿ, ಹಿಂದೂ ಮುಸ್ಲಿಂ ಸಮುದಾಯಗಳು ಒಂದು ಶಾಂತಿಯುತ ಸಹಜೀವಿಕೆ ಒಂದು ಬದ್ಧತೆ ಇತ್ತು. ಅದು ಇವತ್ತು ಕಳೆದೋಗಿದೆಯಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಾಲೆ ಕಾಲೇಜುಗಳಲ್ಲಿ ಏಕತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಉತ್ತೇಜಿಸಲು ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಾ? ಮತ್ತು ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಬೇಕಾಗಿರೋದು ನನ್ನ ಒಂದು ರಕ್ಷಣೆ, ನನ್ನ ಕುಟುಂಬದ ಆರೋಗ್ಯ ಮತ್ತು ನನ್ನ ಮಕ್ಕಳ ಭವಿಷ್ಯ. ಈ 3ಕ್ಕೂ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಂತ ನಿಲುವು ಕೊಡ್ತೀರಾ? ಮತ್ತು ನಿಮ್ಮ ನೆಕ್ಸ್ಟ್ 5 ಇಯರ್ಸ್ಗೆ, ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಅಂತ. ಸೊ ಫ್ಯೂಚರ್ ನಿಮ್ಮ ರೋಡ್ ಮ್ಯಾಪ್ ಏನು, ಫೈನಾನ್ಷಿಯಲ್ ಪ್ಲ್ಯಾನ್ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮದಿರ ಥರನೇ ಇದ್ದಾರೆ. ಆಗಾಗ ಕೆಲವೊಂದು ಸ್ಪಾರ್ಕ್ ಹಚ್ತಾ ಇರ್ಬೋದು, ಅದಕ್ಕೆ ಯಾರು ತಲೆ ಕೊಡ್ತಾ ಇಲ್ಲ, ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅವರು ರೈತನ ಮಿತ್ರ, ಮುಸ್ಲಿಮರು ರೈತನ ಮಿತ್ರ. ಆ ಕಾಲದಿಂದನೂ ಒಗ್ಗಟ್ಟಾಗಿದ್ದಾರೆ, ಈ ಕಾಲದಿಂದ ಒಗ್ಗಟ್ಟಿದ್ದಾರೆ. ಹಾಗಂತ ಎಲ್ಲರಲ್ಲೂ ಒಳ್ಳೆಯವನು ಇಲ್ಲ, ಎಲ್ಲರಲ್ಲೂ ಕೆಟ್ಟವನು ಇಲ್ಲ. ಯಾರೋ ಒಬ್ಬ ಇಬ್ಬ ತೊಂದರೆ ಮಾಡ್ದ ಅಂದಿದ ತಕ್ಷಣ ಸಮುದಾಯವನ್ನು ನಾವು ಬೈಯೋಕ್ಕಾಗಲ್ಲ. ತೊಂದರೆ ಮಾಡಿದವನು ಈ ಕಾನೂನಲ್ಲಿ ಏನು ತಪ್ಪು ಮಾಡಬೇಕೋ ಅವನಿಗೆ ಆ ಕಾಲಕ್ಕೆ ಜೈಲಿಗೂ ಹೋಗ್ತಾ ಇರ್ತಾರೆ. ಇವತ್ತು ಏನು ಸಮಸ್ಯೆ ಇಲ್ಲ, ಅಣ್ಣ ತಮ್ಮದಿರ ಥರನೇ ಬದುಕ್ತಾ ಇದ್ದಾರೆ. ಸಾಲ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್ಕಾರ ಅಂದರು ನಾನಾ ಕಾರಣಗಳಿಗೆ. ಈಗ ನಮ್ಮ ಆರ್ಥಿಕ ತಜ್ಞರು ಹೇಳೋದು, ಕಳೆದ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟ್ ಇಟ್ಟರು, 20,000 ಕೋಟಿಯನ್ನು ದುಡ್ಡಿಲ್ದೇ ಟೆಂಡರ್ ಮಾಡಿಬಿಟ್ರು. ಅದನ್ನು ನಾವು ತೀರಿಸ್ಕೊಂಡು ಬಂದ್ವಿ. ಅದರಿಂದ ಮಾಡಬೇಕಾಗಿದೆ ಅಂತ. ಇದು ಆಡಳಿತಾತ್ಮಕವಾಗಿ ದಿನನಿತ್ಯ ರುಟೀನಲ್ಲಿ ನಡೆಯುವಂಥದ್ದು. ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ನಾನು ಆ್ಯಸ್ ಎ ಪ್ರಜೆಯಾಗಿ ಹೇಳಬೇಕಾದ್ರೆ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಡಾಲರ್ ರೇಟ್ ಜಾಸ್ತಿ ಆಗ್ತಿರೋದು, ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ಅದು ನಾನೇನು ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ. ಸಾಲ ಕಡಿಮೆ ಮಾಡಬೇಕು, ಮಾಡಿದ ಸಾಲ ಎದಕ್ಕೆ ಮಾಡಿದ್ವಿ ಅನ್ನೋದು ಗೊತ್ತಿರಬೇಕು. ಅಂತ ಅಸೆಟ್ ಬಿಲ್ಡಿಂಗ್ ಆಗಿದ್ದರೆ